ಉತ್ತರ ಕರ್ನಾಟಕದ ನಿರ್ಲಕ್ಷ್ಯಕ್ಕೆ ಶಾಸಕ ರಾಜು ಕಾಗೆ ಕೆಂಡ ಕಾರಿದ್ದಾರೆ. ವಿಧಾನಸಭೆಯಲ್ಲಿ ರೊಚ್ಚಿಗೆದ್ದು ಮಾತಾಡಿದ್ದಾರೆ ರಾಜು ಕಾಗೆ. ಉತ್ತರ ಕರ್ನಾಟಕ ಭಾಗದವರ ಸಂಕಷ್ಟ ನಿಮ್ಗೆ ಏನಾದ್ರೂ ಗೊತ್ತಾ? ಬೆಂಗಳೂರಿಗೆ ಬಂದ್ರೆ ನಾವು ಭಿಕ್ಷುಕರಂತೆ ಭಿಕ್ಷೆ ಬೇಡಬೇಕು. ರಾಜು ಕಾಗೆ ಅವರ ಬಹಳ ನೋವಿನ ನುಡಿಗಳಿವೆ. ಬೆಂಗಳೂರಿಗೆ ಬಂದ್ರೆ ಭಿಕ್ಷುಕರಂತೆ ಭಿಕ್ಷೆ ಬೇಡಬೇಕು. ಉತ್ತರ ಕರ್ನಾಟಕದವರು ಕೈ ಮುಗಿದು ಎಲ್ಲರೂ ಮುಂದೆ ನಿಂತ್ಕೋಬೇಕು. 100 ಸಲ ಭಿಕ್ಷೆ ಬೇಡಿದ್ರೆ 10 ಪೈಸೆ 20 ಪೈಸೆ ಹಾಕ್ತಾರೆ. ಉತ್ತರ ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ರಾಜು ಕಾಗೆ ಅವರು ಬಹಳ ನೋವಿನಿಂದ ಮಾತನಾಡಿದ್ದಾರೆ. ಪ್ರತಿಯೊಂದರಲ್ಲೂ ಹಿಂದೆ ಬಿದ್ದಿದ್ದೀವಿ ನಾವು. ಅದಕ್ಕೆ ನಾವು ಪ್ರತ್ಯೇಕ ರಾಜ್ಯದ ಸಂಬಂಧ ಪತ್ರ ಬರೆದಿದ್ದೆ. ನಮ್ಮ ಕ್ಷೇತ್ರದ ಜನ ಎಷ್ಟೋ ಮಂದಿ ಬೆಂಗಳೂರನ್ನೇ ನೋಡಿಲ್ಲ, ಇನ್ನು ಬೆಂಗಳೂರು ಬಸ್ಸೇ ಹತ್ತಿಲ್ಲ. ನಮಗೂ 5-10 ಸಾವಿರ ಕೋಟಿ ಅನುದಾನ ಕೊಡಿ ಅಂತ ಮನವಿ ಮಾಡಿದ್ದಾರೆ. ವಿಧಾನಸಭೆ ಸದನದಲ್ಲಿ ಸಂಕಷ್ಟವನ್ನ ರಾಜು ಕಾಗೆ ಅವರು ತೋಡ್ಕೊಂಡಿದ್ದಾರೆ. ದಕ್ಷಿಣ ಕರ್ನಾಟಕ ಭಾಗದವರಿಗೊಂದು ರೀತಿ, ಉತ್ತರ ಕರ್ನಾಟಕ ಭಾಗದವರಿಗೊಂದು ರೀತಿ ತಾರತಮ್ಯ ತೋರ್ಬೇಡಿ ಅಂತ. ಇಲ್ಲಿ ಕೈ ಮುಗಿದ ಎಲ್ಲರ ಹತ್ರ ನಿಲ್ಲಬೇಕು. ಭಿಕ್ಷುಕರ ತರ ನಾವು ಭಿಕ್ಷೆ ಬೇಡಬೇಕು. ಅವಾಗ ನಮಗೇನೋ 100 ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದೇನೋ 10 ಪೈಸೆನೋ 20 ಪೈಸೆನೋ ಹಾಕ್ತಾರೆ ನಮ್ಮ ಹುಡುಗ ಸರ್. ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ MLAಗಳದಾಗಿದೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು, ನಮಗೊಂದು ರಾಜ್ಯ ಮಾಡಿ ಕೊಡ್ರಿ ಅಂತೇಳಿ ಒಂದು ಪತ್ರವನ್ನು ಬರೆದಿನಿ. ನಾನು ಸರಿನೋ ತಪ್ಪು, ನನಗೇನು ಬುದ್ಧಿ ಹಾಕಿದ ದೇವರ ಅಥವಾ ನನಗೇನು ನನ್ನ ಅನಿಸಿಕೆ ಏನಿದೆ ಅದನ್ನು ಬರೆದಿದ್ದೀನಿ. ಅದಕ್ಕೆ ಕೆಲವು ಪತ್ರಿಕೆಗಳು, ಕೆಲವು ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡಿದರು, ಕೆಲವು ಸಂಘಟನೆಗಳು ನನ್ನ ಪರಾನೂ ಮಾಡಿದರು. ಹೀಗಾಗಿ ಯಾಕೆ ಇದನ್ನು ನಾವು ಬೇಡ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಬೇಡ್ತಾ ಇದ್ದೀವಿ ಪ್ರತ್ಯೇಕ ರಾಜ್ಯ? ಇಲ್ಲಿ ಸರ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ, ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿನೂ ಇದ್ದರು, ಉಪಮುಖ್ಯಮಂತ್ರಿನೂ ಇದ್ದಾಗ ನಮ್ಮ ಹಿರಿಯರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೊಂದು ಮಾತನ್ನು ಹೇಳಿದರು ಸರ್. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೊಡ್ತೀವಿ, 5,000 ಕೋಟಿ ಕೊಡ್ತೀವಿ, 5,000 ಕೋಟಿ ಕೊಡ್ತೀವಿ. ಆದರೆ ಪದೇ ಪದೇ ನೀವು ಯಾಕೆ ಹೇಳ್ತೀರಿ? ಅಲ್ಲಿ ಮುಖ್ಯಮಂತ್ರಿಯವರೇ ಮತ್ತು ಉಪಮುಖ್ಯಮಂತ್ರಿಯವರೇ, ನೀವು ನಮಗೆ 50,000 ಕೋಟಿ ಕೊಟ್ಟನು ಇನ್ನೂ ನಿಮ್ಮ ಜೊತೆಗೆ ಬರಲಿಕ್ಕೆ ಆಗೋದಲ್ಲ ಅನ್ನುವಂಥ ಮಾತನ್ನು ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ. ಅಧ್ಯಕ್ಷರೇ,